ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೈಟ್ ಕೂಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಬಹಳಷ್ಟು ಸ್ಟೂಡೆಂಟಿಗಾಗಿರ್ಬೋದು, ಪೇರೆಂಟ್ಸಿಗೆ ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಆ ಕಮೆಂಟಿಗೆ ಏನೈತಿಲ್ಲ ಡೈಲಿ 8 to 9 ಒಳಗಾಗಿ ಲೈವ್ ಬಂದು ನಿಮ್ಮ ಡೌಟನ್ನು ಏನೈತಿಲ್ಲ ಕಂಪ್ಲೀಟಾಗಿ ಏನೈತಿಲ್ಲ ಕ್ಲಿಯರ್ ಮಾಡ್ತಾನೆ. ಇದೊಂದು ಬಹಳಷ್ಟು ಸ್ಟೂಡೆಂಟ್ಸಿಗೆ ಲಾಸ್ಟ್ ಇಯರ್ ಮಾಡಿದಾಗೂ ಕೂಡ ಬಹಳಷ್ಟು ಸ್ಟೂಡೆಂಟ್ಸಿಗೆ ಯೂಸ್ಫುಲ್ ಆಗೈತೆ ಅಂತ ಹೇಳ್ಯಾರು. ಮತ್ತು ನಿನ್ನೆ ಏನೈತಿಲ್ಲ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂನೂ ಆಗಿತ್ತು, ಒಂದು ಸ್ವಲ್ಪ ಹೊರಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದನ ಒಂದು ಸ್ವಲ್ಪ ನಿನ್ನೆ ಮಾಡೋಕ್ಕಾಗಿಲ್ಲ. 2 days ಆಯಿತು. ಆ ವರ್ಕ್ ಸಂಬಂಧ ಏನೈತಿಲ್ಲ ಒಂದು ವರ್ಕ್ ಸಂಬಂಧ ಪೆಂಡಿಂಗ್ ಉಳಿದಿತ್ತು. ಅದಕ್ಕೆ ಏನೈತಿಲ್ಲ ಇವತ್ತಿನ ವಿಡಿಯೋ ಒಳಗೆ ನಿನ್ನಿರು ಕ್ವಶನ್ಗಳಿಗೆಲ್ಲ ಕಂಪ್ಲೀಟಾಗಿ ಏನೈತಿಲ್ಲ ಆನ್ಸರನ್ನು ಮಾಡ್ತಾನೆ. ನಿನ್ನೆ ವಿಡಿಯೋ ಮಾಡೋದಕ್ಕಾಗಿ ನನ್ನ ಕಡೆಯಿಂದ ಒಂದು ಕ್ಷಮೆಯನ್ನು ಕೇಳ್ತಾನೆ. ಯಾಕಂದ್ರೆ ಡೈಲಿ ಡೌಟ್ ಸೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ನಿ, ಆದ್ರೆ ಒಂದು ಸ್ವಲ್ಪ ನಿನ್ನೆ ಒಂದು ವಿಷಯಕ್ಕೆ ಏನೈತಿಲ್ಲ ಇದನ್ನಾಗಿತ್ತು. ಈಗ ಏನೈತಿಲ್ಲ ಕಂಟಿನ್ಯೂ ಡೈಲಿ ಬರ್ತಿರ್ತಾವೆ. ಇಲ್ಲಿ ಒಬ್ಬರು ಕೇಳ್ಯಾರಂದ್ರೆ ಕೆಟಗರಿ 1ಗೆ ರೂರಲ್ ಐತಿ ರಿಸರ್ವೇಷನು 1,07,000 ಆಲ್ ಇಂಡಿಯಾ ರ್ಯಾಂಕಿಗೆ MBBS ಸೀಟ್ ಸಿಗ್ತೈತೆ ಅಂತ ಹೇಳಿ ಕೇಳ್ಯಾರು. ಅದನ್ನೇನೈತಿಲ್ಲ ನೋಡೋನು. ಲಾಸ್ಟ್ ಇಯರ್ ಯಾವ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದನ್ನು ಏನೈತಿಲ್ಲ ನೋಡಿ ಇಲ್ಲಿ ಆನ್ಸರನ್ನು ಮಾಡ್ತಾನೆ. ಓಕೆ, ಲಾಸ್ಟ್ ಇಯರು 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೆಟಗರಿ 1 ರೂರಲಲ್ಲಿ ಲಾಸ್ಟ್ ಇಯರ್ ಕೊನೆಯ ಸೀಟ್ ಎಷ್ಟಕ್ಕೆ ಅಲಾಟ್ಮೆಂಟ್ ಆಗಿತ್ತಂದ್ರೆ 1,17,000 ಆಲ್ ಇಂಡಿಯಾ ರ್ಯಾಂಕಿಗೆ 6 ಲಕ್ಷದ ಸೀಟ್ ಏನೈತಿಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು 1.5 ಅಂದ್ರೆ 1.5 ಲಕ್ಷದ ಸೀಟು 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ದೊಳಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅಮೂಲ್ಯ ಅವ್ರಿಗೆ ಕೇಳಿದ್ದಾರು ಈ ಕ್ವಶನ್ನ. ನೆಕ್ಸ್ಟ್ ಕೆಟಗರಿ 1 ಮತ್ತು ಕೆಟಗರಿ 1 ಹೈದರಾಬಾದ್ ಕರ್ನಾಟಕದ ಕಟ್ ಆಫನ್ನು ಹೇಳ್ತಂದರು. ಕೆಟಗರಿ 1 ಜನರಲ್ ಮೆರಿಟದ ಕಟ್ ಆಫ್ ನೋಡ್ಬೇಕಂದ್ರೆ 1,01,054 ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಿಲ್ಲ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 1,09,000 ಆಲ್ ಇಂಡಿಯಾ ರ್ಯಾಂಕಿಗೆ KVG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸುಳ್ಳೆಲ್ಲಿ ಏನೈತಿಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿದೆ. ಮತ್ತು ಈ ಸ್ಟೂಡೆಂಟ್ ಏನು ಕೇಳೋರು ರೀಫಂಡ್ ಆಗಿಲ್ಲ ಕಾಷನ್ ಡಿಪಾಸಿಟ್, ನೀವೇನೈತಿಲ್ಲ ಒಂದು ಸರಿ KEಗೆ ಏನೈತಿಲ್ಲ ವಿಸಿಟ್ ಮಾಡಿರಿ. ನೆಕ್ಸ್ಟ್ SC ಕೆಟಗರಿದು ರೂರಲ್ ಕೋಟಾ ಐತಿ, BMS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ನಿಮಗೆ 100% BMS ಸೀಟ್ ಸಿಗ್ತೈತಿ, ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್ ಅಕ್ಕ ಮಹಾದೇವಿ ಅನ್ನೋರು ಏನು ಕೇಳ್ಯಾರಂದ್ರೆ 335 ಮಾರ್ಕ್ಸಿಗೆ ST ಕೆಟಗರಿ ಜನರಲ್ ಮೆರಿಟ್ BMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳ್ಯಾರು. ನಿಮ್ಮ ರ್ಯಾಂಕಿಂಗ್ 4 ಲ್ಯಾಕ್ಕಿಂತ ಒಳಗಡೆ ಇತ್ತಂದ್ರೆ ನಿಮಗೆ BMS ಗೌರ್ಮೆಂಟ್ ಸೀಟ್ ಅಂತೂ ಸಿಗ್ತೈತಿ. 75,000 ಫೀಸ್ ಇರುವಂಥ ಸೀಟ್ ಸಿಗ್ತೈತಿ. ನೆಕ್ಸ್ಟು ಮುರುಗೇಂದ್ರ ಅವ್ರು ಏನು ಕೇಳ್ಯಾರಂದ್ರೆ 2,40,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ, MBBS ಸೀಟ್ ಸಿಗ್ತೈತೆ ಅಂತ ಕೇಳೋರು. ಇವ್ರದ್ದು ST ರೂರಲ್ ಮತ್ತು ಓಕೆ ಕನ್ನಡ ಮೀಡಿಯಮ್ ಕೋಟಾ ಐತತ್ತ. ಒಂದು ಸ್ವಲ್ಪ ಚೆಕ್ ಮಾಡೋಣ, ಯಾಕಂದ್ರೆ ಬಹಳಷ್ಟು ಸ್ಟೂಡೆಂಟಿಗೆ ಏನೈತಿಲ್ಲ ಪರ್ಸ್ನಲ್ ಆಗಂತೂ ಭಾಳ ಡೌಟ್ ಇರ್ತಾವೆ. ಲಾಸ್ಟ್ ಇಯರ್ ನೋಡ್ಬೇಕಂದ್ರೆ ST ಕೆಟಗರಿದು ST ರೂರಲಲ್ಲಿ 2,40,000 ಆಲ್ ಇಂಡಿಯಾ ರ್ಯಾಂಕಿಗೆ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಮ್ ಕೋಟಾ ಒಳಗೆ 2,69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ಹೇಳೋಕ್ಕಾಗಂಗಿಲ್ಲ, ಪ್ರತಿ ವರ್ಷವೂ ಚೇಂಜ್ ಆಗ್ತಾ ಇರ್ತೈತಿ. ಓಕೆ, ನೆಕ್ಸ್ಟ್ ಶೋಭಾನ್ ಅವ್ರು ಏನು ಕ್ವಶನ್ ಕೇಳ್ಯಾರಂದ್ರೆ GNMC ಬೆಳಗಾವಿಯಲ್ಲಿರುವಂಥ ಕಾಲೇಜ್ KE ಕೌನ್ಸಿಲಿಂಗ್ ಒಳಗೆ ಏನೈತಿಲ್ಲ ಈ ಕಾಲೇಜ್ ಒಳಗೆ ಏನೈತಿಲ್ಲ ಕಡಿಮೆ ಸೀಟ್ ಇರ್ತಾವೆ. ಮತ್ತು ಇದೇನೈತಿಲ್ಲ ಡೀಮ್ಡ್ ಕಾಲೇಜ್ ಆಗಿರ್ತೈತಿ. ಆಲ್ ಇಂಡಿಯಾ ಡೀಮ್ಡ್ ಒಳಗೆ ಏನೈತಿಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ ಈ ಕಾಲೇಜ್ ಫಸ್ಟ್ ರೌಂಡ್ದಾಗಂತೂ ಬಂದಿಲ್ಲಾಗಿತ್ತು, ಅದಕ್ಕೆ ಏನೈತಿಲ್ಲ ಡೀಮ್ಡ್ ಒಳಗನ ಪಾರ್ಟಿಸಿಪೇಟ್ ಮಾಡ್ಬೇಕು. ನೆಕ್ಸ್ಟ್ ಶೋಭಾನ್ ಅವರು 3,80,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಜನರಲ್ ಮೆರಿಟಿಗೆ BMS ಗೌರ್ಮೆಂಟ್ ಸೀಟ್ 75,000 ಸೀಟ್ ಸಿಗಂಗಿಲ್ಲ. ಆದ್ರೆ ನಿಮಗೆ ಯಾವ ಸೀಟ್ ಸಿಗ್ಬೋದಂದ್ರೆ ಓಕೆ
ಯಾವ ಸೀಟ್ ಸಿಗ್ಬೋದಂದ್ರೆ 2,50,000 ಫೀಸ್ ಇರುವಂಥ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ 3,60,000 ಓಕೆ 360 ಮಾರ್ಕ್ಸ್ SC ಕ್ಯಾಟಗರಿಗೆ ರೂರಲ್ ಐತಿ. ನಿಮಗೆ BAMS ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ, ಟ್ರೈ ಮಾಡಿರಿ. ನೆಕ್ಸ್ಟ್ ಯಾರಂದ್ರೆ 342 ಮಾರ್ಕ್ಸಿಗೆ 4,40,000 2B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಕೋಟ ಐತಿ. ಮತ್ತು ಇವರಿಗೆ BAMS ಸಿಗ್ತೈತೆ ಅನ್ನೋದು ಕೇಳೋರು, ಇಲ್ಲಿ ಚೆಕ್ ಮಾಡೋನು. 2B ಕ್ಯಾಟಗರಿ 2B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ. ಓಕೆ, ಲಾಸ್ಟ್ ಇಯರ್ ಥರ್ಡ್ ರೌಂಡ್ದಾಗ 4,68,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷನೂ ಸಿಗೋ ಚಾನ್ಸಸ್ ಇರ್ತೈತಿ, ಟ್ರೈ ಮಾಡಿರಿ. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಏನೈತ್ಲ ಸೀಟ್ ಸಿಗುವಂಥ ಇವೇನು ಸುಳ್ಳು ನಾನು ಏನಾರೇ ಸುಳ್ಳು ಹೇಳತ್ತಿದ್ನಿ ಅಂದ್ರೆ ನೀವು ಕೂಡ KE ಪಬ್ಲಿಷ್ ಮಾಡಿರುವಂಥ ಡಾಟಾ ಅಂತೂ ಆಲ್ರೆಡಿ ಇರ್ತೈತಿ, ಅಲ್ಲಿ ಹೋಗಿ ಏನೈತ್ಲ ಚೆಕ್ ಮಾಡಿರಿ. ನಾ ಹಂಗೆ ಹೇಳತ್ತಿಲ್ಲ, ಆಲ್ರೆಡಿ ನಾ PDF ಮಾಡಿ ಒಂದು ಲಿಸ್ಟನ್ನು ಮಾಡಿಟ್ಟೇನಿ. ಸಪ್ರೇಟ್ ಅಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ಅದಾವು, ಎಲ್ಲ ಕ್ಯಾಟಗರಿದು ವಿಡಿಯೋ ಅಪ್ಲೋಡ್ ಐತಿ. ನೀವು ಹೋಗಿ ಏನೈತ್ಲ ಚೆಕ್ ಮಾಡ್ಬೋದು, ಹಾಗೇನಿಲ್ಲ. ನಿಮ್ಮ ಇಷ್ಟ ಅದ, ನಿಮಗೆ ಚೆಕ್ ಮಾಡೋ ಸ್ವಾತಂತ್ರ್ಯನೂ ನಿಮಗೈತಿ. ನಾ ಏನು ಅಲ್ಲಿ ಲಾಸ್ಟ್ ಇಯರ್ ಯಾವ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ ಅದನ್ನಷ್ಟ ನಾ ಹೇಳೋಗಿರ್ತೀನಿ. ನಿಮಗೆ ಡೌಟ್ ಇತ್ತಂದ್ರೆ ಬೇರೆ ಚಾನಲ್ದಾಗೂ ಹೋಗಿ ಚೆಕ್ ಮಾಡ್ಕೊಳ್ರಿ. ನನ್ನ ಕರ್ತವ್ಯ ಏನೈತಿ ಹೇಳೋದು ಅಷ್ಟು ಹೇಳ್ತಾರೆ. ಓಕೆ, ಇಲ್ಲಿ 3B ಕ್ಯಾಟಗರಿದು ಒಂದು ವಿಡಿಯೋ ಮಾಡತ್ತೆ ಹೇಳ್ಯಾರು, ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಮಾಡಬೇಕಾಗೈತಿ, ಒಂದು ಸ್ವಲ್ಪ ಟೈಮ್ ಇದರಿಂದ. ಓಕೆ, ನೆಕ್ಸ್ಟು BR ಕ್ರಿಯೇಷನ್ದವರು 2,27,000ಗೆ STH ಕ್ಯಾಟಗರಿ ಒಳಗೆ MBBS ಸೀಟ್ ಸಿಗ್ತೈತೆ ಅಂತ ಕೇಳ್ಯಾರು. ಲಾಸ್ಟ್ ಇಯರ್ ಅಂತೂ ಆಲ್ಮೋಸ್ಟ್ ಆಲ್ ಸಿಕ್ಕೈತಿ, ಈ ವರ್ಷನೂ ಸಿಗೋ ಚಾನ್ಸಸ್ ಇರ್ತೈತಿ. 100% ಆಗಿ ನಮಗೂ ಹೇಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸು ಮತ್ತು ಈ ವರ್ಷದ ಒಂದು ಸ್ವಲ್ಪ ST ಕ್ಯಾಟಗರಿ ಒಳಗೆ ಒಂದು ಸ್ವಲ್ಪ ರಿಸರ್ವೇಷನ್ದು ಏನೋ ಒಂದು ಸ್ವಲ್ಪ ಗದ್ದಲ ಐತತ. ಇನ್ನೂ ಏನೈತಿಲ್ಲ ನಮಗೂ ಕ್ಲಿಯರಾಗಿ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಮತ್ತು KEದಿಂದ ಮತ್ತು MCCದಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಏನೈತಿಲ್ಲ ನಮಗೆ ಅದ್ರ ಕಂಪ್ಲೀಟ್ ಆಗಿರುವಂಥ ಐಡಿಯಾ ಗೊತ್ತಾಗ್ತೈತಿ. ಓಕೆ, ನೆಕ್ಸ್ಟು 3,92,000 ಆಲ್ ಇಂಡಿಯಾ ರ್ಯಾಂಕಿಗೆ BAMS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಲಾಸ್ಟ್ ಓಕೆ OBC ಕ್ಯಾಟಗರಿ ಅಂದ್ರೆ 2B ಕ್ಯಾಟಗರಿ ಬರ್ತೈತಿ ಇವ್ರದ್ದು. 3,92,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಂತೂ ಅಲಾಟ್ಮೆಂಟ್ ಆಗಿಲ್ಲ. ಲಾಸ್ಟ್ ಇಯರ್ 3,42,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. ಓಕೆ, ನೆಕ್ಸ್ಟ್ ಸೆಮಿ ಗೌರ್ಮೆಂಟ್ MBBS ಸೀಟ್ ಬಗ್ಗೆ ಏನೈತಿಲ್ಲ ಫೀಸ್ ಅಂತ ತಿಳಿಸ್ಕೊಡತ್ತೆ ಹೇಳ್ಯಾರು. ಸೆಮಿ ಗೌರ್ಮೆಂಟದ್ದು ಹೆಂಗಂದ್ರೆ 1,64,000 1,53,000 ಕೆಲವೊಂದಿಷ್ಟು ಕಾಲೇಜ್ದಾಗ ಅದಾವು. ಆಲ್ಮೋಸ್ಟ್ ಆಲ್ 1,16,000 ಅಂತ ಹೇಳಿ ಹಿಡಿದ್ರೆ ಇಷ್ಟು ಫೀಸ್ ಅದಾವೆ. ಮತ್ತು GMP ಸೀಟು ಮತ್ತು ಅದರ್ಸ್ NRI ಸೀಟು ಒಂದು ಸ್ವಲ್ಪ ಕಾಲೇಜ್ ಟು ಕಾಲೇಜ್ ಏನೈತಿಲ್ಲ ವೇರಿ ಆಗ್ತಿರ್ತಾವೆ. ಅದ್ರ ಬಗ್ಗೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಏನೈತಿಲ್ಲ ವಿಡಿಯೋ ಐತಿ, ಚೆಕ್ ಮಾಡಿರಿ. ಓಕೆ, ಇನ್ನೊಬ್ಬರು ಸರ್ ಏನು ಕೇಳ್ಯಾರಂದ್ರೆ ಮಲ್ಲೇಶ್ ಅವರು ಏನು ಕೇಳ್ಯಾರಂದ್ರೆ 405 ಮಾರ್ಕ್ಸಿಗೆ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಇಲ್ಲಿ ಏನೈತಿಲ್ಲ ನಿಮ್ಮ ರಿಸರ್ವೇಷನ್ ಆಗಿರ್ಬೋದು ಕ್ಯಾಟಗರಿ ಮೇಲೆ ಏನೈತಿಲ್ಲ ಡಿಪೆಂಡ್ ಆಗಿರ್ತೈತಿ. ನೆಕ್ಸ್ಟ್ 3A ಕ್ಯಾಟಗರಿದು ಕಟ್ ಆಫ್ದು ವಿಡಿಯೋ ಮಾಡತ್ತಂದರು. ಓಕೆ, 3B ಕ್ಯಾಟಗರಿಗೆ 502 ಮಾರ್ಕ್ಸಿಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 79,000ಕ್ಕಿಂತ ಕಡಿಮೆ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇನ್ನೊಬ್ರು ಏನು ಕೇಳ್ಯಾರಂದ್ರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ನಮ್ಮ ಕರ್ನಾಟಕದಲ್ಲಿ ಏನೈತಿಲ್ಲ ಟಾಪ್ 10 ಒಳಗೆ ಏನೈತಿಲ್ಲ ಗೌರ್ಮೆಂಟ್ ಕಾಲೇಜ್ದಾಗ ಅದು ಒಂದು ಕಾಲೇಜ್ ಆಗಿರ್ತೈತಿ. ಮತ್ತು ಇದು ಏನೈತಿಲ್ಲ ನಮ್ಮ ಕರ್ನಾಟಕದ ಒನ್ ಆಫ್ ದಿ ಓಲ್ಡೆಸ್ಟ್ ಕಾಲೇಜ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅಕ್ಷತಾ P ಅನ್ನೋರು ಏನು ಕೇಳ್ಯಾರಂದ್ರೆ 4,96,000ಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಆಲ್ಮೋಸ್ಟ್ ಅಲ್ಲಿ ಸಿಗೋದಂತೂ ಡೌಟ, 2.5 ಲ್ಯಾಕಿನ ಸೀಟ್ ಸಿಗ್ಬೋದು. ನೆಕ್ಸ್ಟು ಮೈಸೂರು ಮೆಡಿಕಲ್ ಕಾಲೇಜದ ಕಟ್ ಆಫ್ ಬಗ್ಗೆ ವಿಡಿಯೋ ಮಾಡತ್ತಂದರು. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಐತಿ, ಚೆಕ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಕಿರಣ್ ಅವ್ರು ಏನು ಕೇಳ್ಯಾರಂದ್ರೆ 470 ಮಾರ್ಕ್ಸಿಗೆ
470 ಮಾರ್ಕ್ಸಿಗೆ BMS ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಒಳಗೆ ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು, ಸಿಗ್ಬೋದು. ನಿಮ್ಮ 2A ಕ್ಯಾಟಗರಿ ಒಳಗೆ ಲಾಸ್ಟ್ ಇಯರ್ದಂದ್ರೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ಕಾಲೇಜ್ದು ಮಾಡಿ ಅಪ್ಲೋಡ್ ಮಾಡೀನಿ, ಹೋಗೇನೈತ್ಲೆ ಚೆಕ್ ಮಾಡಿರಿ. ಮತ್ತು ನಿಮಗೇನಾರೇ ಇನ್ನೂ ಡೌಟ್ ಅನಿಸಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.